ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ? ನಿಮ್ಮ ಜೀವನದಲ್ಲಿ ಎಂಥದೇ ಕಷ್ಟ ಇದ್ದರೂ ಕೂಡ ಆ ದೇವರು ನಿಜವಾಗ್ಲೂ ಅದನ್ನು ಸಾಲ್ವ್ ಮಾಡೇ ಮಾಡ್ತಾರೆ ಅಂತ ಹೇಳ್ತೀನಿ. ಯಾಕಂದರೆ ಈಗಿನ ಕಾಲದಲ್ಲಿ ಒಬ್ಬರು ಕಷ್ಟಕ್ಕೆ ನೆರವಾಗೋರು ತುಂಬಾ ಕಮ್ಮಿ ಅಲ್ವಾ? ನಾನು ಮಾತ್ರ ಚೆನ್ನಾಗಿರಬೇಕು, ನಾನು ಮಾತ್ರ ಬದುಕಬೇಕು ಅನ್ನೋವಂಥ ಕಾಲ. ಇಂಥ ಕಾಲದಲ್ಲೂ ನೀವು ಇನ್ನೊಬ್ಬರು ಕಷ್ಟಕ್ಕೆ ಒಂದು ಲೈಕ್ ಕೊಡೋ ಮುಖಾಂತರ ನೆರವಾಗ್ತಿದ್ದೀರಾ ಅಂತಂದರೆ ದೇವರು ಯಾಕೆ ನಿಮಗೆ ಒಳ್ಳೇದು ಮಾಡೋದಿಲ್ಲ? ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾರೆ. ನಿಮ್ಗೆ ಎಂಥದೇ ಕಷ್ಟ ಇದ್ದರೂ ಕೂಡ ಅದನ್ನು ಕಳೀತಾರೆ. ಅದು ನನ್ನ ಎಕ್ಸ್ಪೀರಿಯೆನ್ಸ್ ಗಾಯ್ಸ್, ಓಕೆನಾ? ಯಾಕಂದರೆ ನನಗೇನು ಗೊತ್ತು, ನಾನು ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಹಾಗೆಯೇ ನಾನು ಅದನ್ನು ಶೇರ್ ಮಾಡೋದ್ರಿಂದ ನಾನೇನು ಕಳ್ಕೊಳ್ಳಲ್ಲ ಅಲ್ವಾ? ಸೊ ಏನೋ ಒಂದು ನನ್ನ ಕಡೆಯಿಂದ ಇನ್ನೊಬ್ರಿಗೆ ಹೆಲ್ಪ್ ಆದರೆ ದೇವರು ನನ್ನ ಕಷ್ಟ ಕಾಲಕ್ಕೆ ಅಂತ, ನನ್ನ ಕಷ್ಟ ಕಾಲ ಬಂದಾಗ ದೇವ್ರು ನನಗೆ ಹೆಲ್ಪ್ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ, ಓಕೆನಾ? ಸೊ ಅದಕ್ಕೆ ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವೊಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳ್ಬೋದು. ನಿಮ್ಮ ಒಂದು ಲೈಕಿಂದ ಗೈಸ್ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ, ಸರಿನಾ? ಸೊ ನಿಮ್ಮ ಥರ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರೆ ಅಲ್ವಾ? ಅವ್ರಿಗೇನೋ ಒಂದು ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ, ಓಕೆನಾ? ಸೊ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ, ಇವತ್ತೊಂದು ರೆಮಿಡಿ ಬಗ್ಗೆ ನಿಮಗೆ ಸಿಂಪಲ್ಲಾಗಿ ತಿಳಿಸ್ಕೊಟ್ಬಿಡ್ತೀನಿ, ಓಕೆನಾ? ಈ ಒಂದು ರೆಮಿಡಿ ತುಂಬಾ ಅದ್ಭುತವಾಗಿ ಕೆಲಸನ ಮಾಡುತ್ತೆ ಗಾಯ್ಸ್, ಓಕೆನಾ? ಸೊ ಹಾಗೆಯೇ ಇದರಿಂದ ಏನು ಯೂಸಸ್ ಅಂತ ನೀವು ಕೇಳೋದಾದರೆ, ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ರೇ ನಿಮಗೆ ಕಷ್ಟಗಳು ಅಂತ ಸ್ಟಾರ್ಟ್ ಆಗೋದು ಅಲ್ವಾ? ಒಂದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಒಂದು ಹಣಕಾಸಿನ ಸಮಸ್ಯೆ ಆಗಿರಬಹುದು, ಇಲ್ಲ ಇನ್ನೊಂಥರ ಒಬ್ಬೊಬ್ಬರಿಗೆ ಒಂದೊಂಥರ ಸಮಸ್ಯೆಗಳಿರುತ್ತೆ ಅಲ್ವಾ? ಒಂದು ನೆಗೆಟಿವಿಟಿನ ನಮ್ಮ ಮನೆಯಿಂದ ಹೊರಗಡೆ ಹಾಕಿದ್ರೆ ನಿಜವಾಗ್ಲೂ ನಮ್ಮ ಕಷ್ಟಗಳು ಅಂತಂದರೆ ನಿಮ್ಗೆ ಎಂಥದೇ ಕಷ್ಟ ಬಂದಿದ್ರೂ ಕೂಡ ಕಳೆದೋಗುತ್ತೆ ಅಲ್ವಾ? ಸೊ ನನ್ನ ಚಾನಲಲ್ಲಿ ಬಂದು ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ವಿಡಿಯೋ ಮಾಡಿ ಹಾಕೋದಿಲ್ಲ ಗಾಯ್ಸ್. ನಾನು ಒಂದ್ಸಲ ಅದ್ರ ಬಗ್ಗೆ ತಿಳ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಎಕ್ಸ್ಪೆರಿಮೆಂಟ್ ಮಾಡಿ ಓಕೆ ಫೈನ್, ನನಗೆ ಒಂದು ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಸರಿನಾ? ಹಾಗೆಯೇ ಗಾಯ್ಸ್, ಇನ್ನೊಂದು ಹೇಳಬೇಕು ಅಂತಂದರೆ, ನಾನು ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂಥ ರೆಮಿಡಿಗಳನ್ನ ಯಾವುದು ಕೂಡ ನಾನು ನಿಮ್ಮ ಜೊತೆ ಹೇಳೋದಿಲ್ಲ, ಓಕೆನಾ? ಮನೆಯಲ್ಲೇ ನೀವು ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂಥ ರೆಮಿಡಿಗಳ ಬಗ್ಗೆ ಮಾತ್ರ ನಾನು ನಿಮಗೆ ತಿಳಿಸ್ಕೊಡೋದು, ಸರಿನಾ? ಸೊ ಹಾಗೆಯೇ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ನೀವು ಹೇಳುವಂಥ ರೆಮಿಡಿ ನಮಗೆ ವರ್ಕ್ ಆಗ್ತಿದೆ ಮೇಡಮ್, ನಮಗೆ ಒಳ್ಳೇದಾಗ್ತಿದೆ ಮೇಡಮ್ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ. ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ, ಓಕೆನಾ? ಸೊ ಹಾಗೆಯೇ ಈ ಒಂದು ರೆಮಿಡಿನ ನೀವು ಇಂಥ ವಾರನೇ ಮಾಡ್ಕೋಬೇಕು ಅಂಥ ವಾರನೇ ಮಾಡ್ಕೋಬೇಕು ಅಂತ ಏನೂ ಇಲ್ಲ ಗಾಯ್ಸ್, ಓಕೆನಾ? ಸೊ ಯಾವ ವಾರ ಬೇಕಾದರೂ ಮಾಡ್ಕೋಬೋದು. ಈಗ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಈಗ ವಿಡಿಯೋ ಮುಗಿದ ತಕ್ಷಣ ಅಪ್ಲೋಡ್ ಮಾಡ್ತೀನಿ. ಇವತ್ತು ನಿಮಗೆ ಸಿಕ್ಕಿದ್ರೆ ಇವತ್ತೇ ರಾತ್ರಿ ಮಾಡ್ಕೊಳ್ಳಿ. ಈ ಒಂದು ರೆಮಿಡಿನ ನೀವು ರಾತ್ರಿ ಟೈಮ್ ಮಾಡ್ಕೋಬೇಕು, ಅಂದರೆ ಮಲ್ಕೊಳ್ಳೋಕ್ಕಿಂತ ಮುಂಚೆ 12 ಗಂಟೆ ಒಳಗಡೆ, ಸರಿನಾ? 7 ಗಂಟೆ ಮೇಲೆ ಮಾಡ್ಕೊಳ್ಳಿ, 12 ಗಂಟೆ ಒಳಗಡೆ ಮಾಡ್ಕೊಳ್ಳಿ. ಈ ಒಂದು ರೆಮಿಡಿನ ಮಾಡ್ಕೊಳ್ಬೇಕಾಗುತ್ತೆ. ಇವತ್ತು ಮಾಡ್ಕೊಳ್ಳಿಲ್ಲ ನಾಳೆ ಮಾಡ್ಕೊಳ್ಳಿ. ನಿಮ್ಗೆ ಯಾವತ್ತು ಈ ವಿಡಿಯೋ ರೀಚ್ ಆಗುತ್ತೆ, ನಿಮಗೆ ಸಿಗುತ್ತೆ ಈ ವಿಡಿಯೋ, ಅವತ್ತೇ ನೈಟೇ ನೀವು ಮಾಡ್ಕೊಳ್ಬೇಕಾಗತ್ತೆ, ಸರಿನಾ? ಸೊ ಸಿಂಪಲ್ಲಾಗಿ ನಾನಿಲ್ಲಿ ನೋಡಿ, ಇಲ್ಲಿ ಒಂದು ಗಾಜಿನ ಗ್ಲಾಸ್ನ ತೊಗೊಂಡಿದ್ದೀನಿ, ಸರಿನಾ? ಗಾಜಿನ ಗ್ಲಾಸಲ್ಲಿ ನಾನು 3/4 ಭಾಗದಷ್ಟು ನೀರನ್ನ ತೊಗೊಂಡಿದ್ದೀನಿ, ಸರಿನಾ? ಸೊ ನೋಡಿ, ಇಲ್ಲಿ 3/4 ಭಾಗದಷ್ಟೇ ತೊಗೊಳ್ಳಿ, ತುಂಬ ಅಂತ ತೊಗೊಳಕ್ಕೆ ಹೋಗಬೇಡಿ. ಹಾಗೆಯೇ ಒಂದು ನೆಗೆಟಿವಿಟಿನ ಮನೆಯಿಂದ ಹೊರಗಡೆ ಬೇಗನೆ ಓಡಿಸುವಂಥ ಶಕ್ತಿ ಈ ಕಪ್ಪು ಸಾಸಿವೆಗೆ ಕೂಡ ಇದೆ, ಸರಿನಾ? ಸೊ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ಕೂಡ, ಕಲ್ಲುಪ್ಪು ಥರನೇ ಇದು ಕೂಡ. ಈಗ ಕಲ್ಲುಪ್ಪು ಯಾವ ರೀತಿ ಒಂದು ನೆಗೆಟಿವಿಟಿನ ಮನೆಯಿಂದ ಹೊರಗಡೆ ಹಾಕುವಂಥ ಶಕ್ತಿ ಇದೆಯೋ, ಅದೇ ರೀತಿ ಈ ಕಪ್ಪು ಸಾಸಿವೆಗೂ ಕೂಡ ಒಂದು ನೆಗೆಟಿವಿಟಿನ ಮನೆಯಿಂದ ಹೊರಗಡೆ ಹಾಕುವಂಥ ಶಕ್ತಿ ಈ ಕಪ್ಪು ಸಾಸಿವೆಗೆ ಇದೆ, ಓಕೆನಾ? ಸೊ ಹಾಗೆಯೇ ಒಂದು ದೃಷ್ಟಿ ದೋಷಗಳನ್ನ ನೀವು ಒಗ್ಗರಣೆಗೂ ಕೂಡ ಯೂಸ್ ಮಾಡ್ತೀರಾ ಅಲ್ವಾ, ಅಡುಗೆ ಮಾಡಬೇಕಾದ್ರೆ. ಸೊ ಅದ್ರ ಜೊತೆಗೆ ಇದು ದೃಷ್ಟಿ ದೋಷಗಳನ್ನ ಕಳೀಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಗಾಯ್ಸ್, ಸರಿನಾ? ಹಾಗೆಯೇ ಆದಷ್ಟು ಮನೆನ ನೀಟಾಗಿ ಇಟ್ಕೊಳ್ಳಿ. ಯಾಕಂದರೆ ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ಮತ್ತೆ ಮಹಾಲಕ್ಷ್ಮಿ ಖಂಡಿತವಾಗ್ಲೂ ನೆಲೆಸಿರ್ತಾರೆ, ಸರಿನಾ? ಸುಮ್ಮನೆ ಹೇಳ್ತಾ ಇಲ್ಲ ಗಾಯ್ಸ್. ಅಂದರೆ ಕಿಚನೆಲ್ಲ ಕ್ಲೀನಾಗಿ ಇಟ್ಕೊಳ್ಳಿ. ತಿನ್ಬಿಟ್ಟು ಅಲ್ಲಲ್ಲೇ ಬಿಸಾಕೋದು, ಅಲ್ಲಲ್ಲೇ ಚೆಲ್ಲೋದು ದಯವಿಟ್ಟು ಆ ಥರ ಮಾಡೋಕ್ಕಂತೂ ಹೋಗಬೇಡಿ. ಹಾಗೆಯೇ ಮಸಾಲೆ ಐಟಮ್ಗಳನ್ನ ಖಾಲಿ ಆಗದೇ ಇರೋ ರೀತಿ ನೋಡ್ಕೋಬೇಕಾಗತ್ತೆ. ಅದನ್ನು ಕೂಡ ಕ್ಲೀನಾಗಿ ನೋಡ್ಕೊಳ್ಳಿ. ಅಕ್ಕಿ ಆಗಿರ್ಬೋದು, ಉಪ್ಪಾಗಿರ್ಬೋದು, ಹುಣ್ಸೆಹಣ್ಣಾಗಿರ್ಬೋದು, ಅರಿಶಿನ ಆಗಿರ್ಬೋದು, ಮಸಾಲೆ ಪದಾರ್ಥಗಳಾಗಿರಬಹುದು, ಯಾವುದು ಕೂಡ ಖಾಲಿ ಆಗಬಾರ್ದು. ಆ ರೀತಿ ನೀವು ನೋಡ್ಕೊಳ್ಬೇಕಾಗತ್ತೆ, ಸರಿನಾ? ಸೊ ಬನ್ನಿ, ಯಾವ ರೀತಿ ಈ ವಿಡಿಯೋ ಅಂದರೆ ಈ ಒಂದು ರೆಮಿಡಿ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೀವು ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ನೀವು ಮತ್ತು
ಮಹಾಲಕ್ಷ್ಮಿನ ನೆನೆಸ್ಕೊಂಡು, ಓಕೆನಾ, ನೆನೆಸ್ಕೊಂಡು ನೀವೇನು ಮಾಡಬೇಕಾಗುತ್ತೆ, ಒಂದು ಸಂಕಲ್ಪನ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಕೂಡ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಇಲ್ಲಿ ನೋಡಿ, ನಾನು ಒಂದೇ ಒಂದು ಸ್ಪೂನಷ್ಟು, ನಿಮಗೆ ಈ ಸ್ಪೂನಲ್ಲಿ ನಿಮಗೆ ಎಷ್ಟು ಸಿಗುತ್ತೋ ಅಷ್ಟು ತೊಗೊಳ್ಳಿ, ಸರಿನಾ. ಒಂದೇ ಒಂದು ಸ್ಪೂನಷ್ಟು ನೀವು ಕಪ್ಪು ಸಾಸಿವೆನ ತೊಗೊಂಡು ಮತ್ತು ಮಹಾಲಕ್ಷ್ಮಿ ಹತ್ರ ಸಂಕಲ್ಪನ ಮಾಡ್ಕೊಳ್ಬೇಕು. ಈ ಒಂದು ರೆಮಿಡಿನ ತಾಯಿ, ನಾನು ನಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದು ಹೊರಗಡೆ ಹೋಗಬೇಕು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನನ್ನ ಕಷ್ಟಗಳು ತೀರಬೇಕು, ನನ್ನ ಸಾಲಗಳು ತೀರಬೇಕು, ಮನೆಯಲ್ಲಿ ಹಣ ಅನ್ನೋದು ಉಳಿಬೇಕು, ನನ್ನ ಆರೋಗ್ಯದ ಸಮಸ್ಯೆ ಅನ್ನೋದು ಕ್ಲಿಯರ್ ಆಗಬೇಕು. ನಿಮ್ಗೇನು ಸಮಸ್ಯೆ ಇದೆ ಅದನ್ನು ಕೇಳ್ಕೊಳ್ಳಿ ಗಾಯ್ಸ್, ಆಯಿತಾ. ಅಂದರೆ ಸಾಸಿವೆನ ನೀರೊಳಗಡೆ ಹಾಕೋಕ್ಕಿಂತ ಮುಂಚೆ ನೀವು ಸಂಕಲ್ಪನ ಮಾಡ್ಕೊಳ್ಬೇಕು. ಭಕ್ತಿಯಿಂದ ಸಂಕಲ್ಪ ಮಾಡ್ಕೊಳ್ಳಿ. ನಾನು ಪ್ರತಿ ಸಲ ಹೇಳ್ದಂಗೆ ನಂಬಿಕೆ ಎಲ್ಲಿರುತ್ತೋ ಅಲ್ಲಿ ಮತ್ತು ಮಹಾಲಕ್ಷ್ಮಿ ಖಂಡಿತವಾಗ್ಲೂ, ಸ್ವಚ್ಛತೆ ಎಲ್ಲಿರುತ್ತೋ ಅದೇ ರೀತಿ ನೆಲೆಸಿರ್ತಾರೋ ಮತ್ತು ಮಹಾಲಕ್ಷ್ಮಿ ಹಾಗೆಯೇ ನಂಬಿಕೆ ಇದ್ದದ್ದು ಕೂಡ ನಂಬಿಕೆ ಇರೋ ಕಡೆ ಕೂಡ ಮತ್ತು ಮಹಾಲಕ್ಷ್ಮಿ ಖಂಡಿತವಾಗ್ಲೂ ನೆಲೆಸಿರ್ತಾರೆ, ಸರಿನಾ. ಸೊ ಮತ್ತು ಮಹಾಲಕ್ಷ್ಮಿನ ಸಂಕಲ್ಪನ ಮಾಡಿಕೊಂಡು ನೀವು ಈ ಕಪ್ಪು ಸಾಸಿವೆನ ಈ ರೀತಿ ನೀರೊಳಗಡೆ ಹಾಕಬೇಕಾಗತ್ತೆ, ಸರಿನಾ. ನೋಡ್ಕೊಳ್ಳಿ, ಈ ರೀತಿ ನೀರೊಳಗಡೆ ಹಾಕ್ಬಿಟ್ಟು ಗಾಯ್ಸ್, ನೀವು ನಿಮ್ಮ ಮನೆಯಲ್ಲಿ ಎಲ್ಲ ಮೂಲೆಗೂ ಕೂಡ ಈ ಗ್ಲಾಸ್ನ ಟಚ್ ಮಾಡಬೇಕು, ಸರಿನಾ. ಈವನ್ ವಾಶ್ರೂಮ್ ಕೂಡ ಬಿಡಬೇಡಿ, ವಾಶ್ರೂಮಲ್ಲೂ ಕೂಡ ಈ ಒಂದು ನೀರನ್ನ ತೊಗೊಂಡೋಗ್ಬಿಟ್ಟು, ಅಂದರೆ ಈ ಗ್ಲಾಸ್ನ ತೊಗೊಂಡೋಗಿ ಪ್ರತಿ ಒಂದು ಮೂಲೆಗೂ ಕೂಡ ಟಚ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ, ಸರಿನಾ. ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಮನೆಯೆಲ್ಲ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಕೆಲಸ ಮಾಡಬೇಕಾಗಿರೋದು, ಈ ನೀರನ್ನ ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕ್ಬಿಡಿ. ಯಾಕಂದರೆ ಈ ನೀರು ಒಂದು ತೊಟ್ಟು ಕೂಡ ಕೆಳಗಡೆ ಚೆಲ್ಲಬಾರ್ದು ಗಾಯ್ಸ್. ಯಾಕಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಈ ಸಾಸಿವೆ ನೀರು ಅನ್ನೋದು ಎಳ್ಕೊಂಡಿರುತ್ತೆ ಅದನ್ನು, ಸರಿನಾ. ಸೊ ಅದಕ್ಕೆ ಒಂದು ತೊಟ್ಟು ಕೂಡ ಕೆಳಗಡೆ ಚೆಲ್ಲದೇನೆ ನೀವು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕ್ಬಿಡಿ, ಸರಿನಾ. ಹಾಕ್ಬಿಟ್ಟು ಬಂದ್ಬಿಟ್ಟು ನೀವು ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಮತ್ತು ಮಹಾಲಕ್ಷ್ಮಿಗೆ ತುಪ್ಪದ ದೀಪನ ಹಚ್ಚಿ, ಹಾಗೆಯೇ ಕೆಂಪು ಬಣ್ಣ ಇಲ್ಲ ಹಸಿರು ಬಣ್ಣದ ಬಟ್ಟೆಗಳನ್ನ ತೊಟ್ಟು ದೇವಿಗೆ ಪೂಜೆನ ಮಾಡಿ, ಹಾಗೆಯೇ ಬೆಲ್ಲದಿಂದ ಮಾಡಿರುವಂಥ ಯಾವುದಾದ್ರೂ ಒಂದು ನೈವೇದ್ಯನ ಮಾಡಿ ದೇವರಿಗೆ ಇಡಬೇಕಾಗತ್ತೆ. ಹಾಗೆಯೇ ಕೆಂಪು ಬಣ್ಣದ ಹೂವು ಕೂಡ ದೇವಿಗೆ ಅರ್ಪಿಸಿ. ಇಷ್ಟು ಮಾಡಿ ಗಾಯ್ಸ್, ನೋಡಿ ಬೇಕಾದರೆ ನಿಮ್ಮ ಕಷ್ಟ ಅನ್ನೋದು ಯಾವ ರೀತಿ ನಿಮಗೆ ಕಷ್ಟದಿಂದ ಮುಕ್ತಿಗೊಳ್ತೀರಾ, ಯಾವ ರೀತಿ ನಿಮ್ಮ ಕಷ್ಟ ಅನ್ನೋದು ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ, ಅದ್ರ ನಾಳೆಯಿಂದ ನಿಮ್ಮ ಕಷ್ಟ ಅನ್ನೋದು ಯಾವ ರೀತಿ ತೊಲಗುತ್ತೆ ಅನ್ನೋದನ್ನ ನೀವೇ ನೋಡ್ತೀರಾ. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದು ನಿಜವಾಗ್ಲೂ ಮನೆಯಿಂದ ಹೊರಗಡೆ ಖಂಡಿತವಾಗ್ಲೂ ಹೋಗುತ್ತೆ. ನಂಬಿಕೆ ಇಟ್ಟು ಮಾಡ್ಕೋಬೇಕು ರೆಮಿಡಿನ, ಅಷ್ಟೇ, ಓಕೆನಾ. ಸೊ ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದರಲ್ಲಿ ಆನ್ಸರ್ ಮಾಡ್ತೀನಿ. ಹಾಗೆಯೇ ಈ ರೀತಿ ನೀವು ಇದೇ ರೀತಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಅದನ್ನೊಮ್ಮೆ ಚೆಕ್ ಮಾಡಿಕೊಂಡು ನೀವು ಕೂಡ ರೆಮಿಡಿಗಳನ್ನ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ಕಳ್ಕೊಳ್ಳಿ. ಹಾಗೆಯೇ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಓಕೆನಾ. ಓಕೆ ಗಾಯ್ಸ್, ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಿ ಎಲ್ಲರಿಗೂ ಕೂಡ ಮತ್ತು ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ, ನೀವೇನೇನು ಬಯಸ್ತೀರಿ ಎಲ್ಲ ಕೂಡ ನಿಮಗೆ ಸಿಗಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್. ಮತ್ತು ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.